ಸರ್, ನಾಳೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಸೊ ಇಲ್ಲೊಂದ್ ಕಡೆ ರಜೆ ಕೊಟ್ಟಿಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರ. ಸೊ ಮನವಿ ಮಾಡಿದ್ರು ತುಂಬಾ ಅನೇಕ ಶಾಸಕರು, ಬಿಜೆಪಿಯಿಂದನೂ ಆಗ್ರಹ ಮಾಡಿದ್ರು. ನೋಡಿ, ಸಿದ್ದರಾಮಯ್ಯರು ಯಾಕೆ ಹಿಂಗ ಆಡ್ತಾರೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯರು ಯಾಕೆ ಹಿಂಗ ಆಡ್ತಾರೆ ಅಂತ ನನ್ಗೇನು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದೆಲ್ಲ ಒಂದು ಅದ್ಭುತವಾದಂತ ಕಾರ್ಯಕ್ರಮ. ಇಡೀ ರಾಷ್ಟ್ರದ ಎಲ್ಲ 140 ಕೋಟಿ ಜನರಿಗೂ ಕೂಡ ಒಂದು ಹೊಸ ಶಕ್ತಿಯನ್ನು ತುಂಬುವಂತ ಒಂದು ಕಾರ್ಯಕ್ರಮ. ಒಬ್ಬ ಮುಖ್ಯಮಂತ್ರಿಯಾಗಿ 2 ಕೆಲಸ ಮಾಡಬೇಕು. ಒಂದು, ಬೆಳ್ಳಂಬೆಳಿಗ್ಗೆ ಏನೆಲ್ಲ ಎಲ್ಲಿ ಎಲ್ಲ ಏನಾಗಿದೆ ಅಂತ ಹೇಳುವಂತದ್ದು ಇಂಟೆಲಿಜೆನ್ಸ್ ಮುಖಾಂತರ ತಿಳಿಯುವಂತ ಪ್ರಯತ್ನ ಮಾಡಬೇಕು. ಎರಡನೇದಾಗಿ, ಅವರ ಜೊತೆಯಲ್ಲಿರುವಂತಹ ಮಾಧ್ಯಮದ ಯಾರು ಟೀಮ್ ಇದೆಯಾ, ಇಂತೆಂಥದ್ದು ಆಗಿದೆ ಅಂತ ಹೇಳುವಂತದ್ದು ಹೇಳಬೇಕು. ನನಗೆ ಆಶ್ಚರ್ಯ ಆಯಿತು. ಮುಖ್ಯಮಂತ್ರಿಗಳು ನನಗೆ ಯಾವುದೇ ಪತ್ರಗಳು ಬಂದಿಲ್ಲ, ಮತ್ತೊಂದು ಅವಶ್ಯಕತೆಗಳಿಲ್ಲ, ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ಬಂದಂತ ಆ ಸುದ್ದಿಗಳನ್ನ ಅವರು ತಿಳ್ಕೊಳ್ಬೇಕು, ಅದರ ಮೇಲೆ ಅವರು ಆಕ್ಟ್ ಮಾಡಬೇಕು. ಒಂದು. ಎರಡನೇದಾಗಿ, ಸೋಮೋಟೋ ಅವರು ಇದಕ್ಕೆ ಒಂದು ರಜೆ ಘೋಷಣೆ ಮಾಡಬೇಕಿತ್ತು. ಇದಕ್ಕೆ ಯಾರ ಪತ್ರ ಮತ್ತೊಂದರ ಅಪೇಕ್ಷೆ ಇಲ್ಲ. ಇವತ್ತು ದೇಶದಲ್ಲಿ ಆಗುವಂತ ಅತ್ಯಂತ ದೊಡ್ಡ ಒಂದು ಕಾರ್ಯಕ್ರಮ. ಸ್ವಾತಂತ್ರ್ಯ ನಂತರ ಇಷ್ಟು ದೊಡ್ಡ ದೇಶಕ್ಕೆ ಒಂದು ಶಕ್ತಿ ತುಂಬುವಂತ, ದೇಶದ ಜನರಿಗೆ ಶಕ್ತಿ ತುಂಬುವಂತ ಕಾರ್ಯಕ್ರಮ ಬೇರೆ ಯಾವುದು ಆಗ್ಲಿಲ್ಲ. ಇದನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ಅದನ್ನು ಮಾಡಬೇಕು ಅಂತ ಹೇಳುವಂತದ್ದು ಮಾಡಬೇಕು. ನನಗೆ ಅನಿಸ್ತದೆ, ಬೇರೆ ಬೇರೆ ಅದು ಮೊನ್ನೆ ಮೇಲೆ ಹರಿಪ್ರಸಾದ್ ಇರಬಹುದು, ರಾಜಣ್ಣ ಇರಬಹುದು, ಇವರ ಹೇಳಿಕೆಗಳಿಂದಾಗಿ ಎಲ್ಲೋ ಭಯಭೀತರಾಗಿದ್ದಾರೆ ಅಂತ ಕಾಣುತ್ತದೆ ಮುಖ್ಯಮಂತ್ರಿಗಳು. ಇವರು ಇದನ್ನ ಮೇಲೆ ನಿಂತು ರಜೆ ಘೋಷಣೆ ಮಾಡುವಂತ ಅವಶ್ಯಕತೆಗಳಿದೆ. ಸೋಮೋಟೋ ಯಾರ್ದು ಪತ್ರಗಳ ಅವಶ್ಯಕತೆ ಇರಲಿಲ್ಲ. ಪತ್ರ ಬಂದಿದೆ ಅಂತ ಮಾಧ್ಯಮದಲ್ಲಿ ತಿಳ್ಕೊಳ್ಳಿಕ್ಕಾಗದಂತ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಎಷ್ಟರ ಮಟ್ಟಿಗೆ ಅದೊಂದು ಅಂತ ಹೇಳುವಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಆಗ್ರಹ ಮಾಡ್ತೇನೆ, ಎಲ್ಲಾ ಕಡೆಗಳಲ್ಲಿ ಕೇಂದ್ರ ಸರ್ಕಾರವೇ ಅರ್ಧದಿಂದ ರಜೆ ಘೋಷಣೆ ಮಾಡಿದ ಮೇಲೆ ರಾಜ್ಯ, ವಿಶೇಷವಾಗಿ ಕರ್ನಾಟಕ, ಹನುಮನ್ ನಾಡು ಕರ್ನಾಟಕ, ರಾಮಭಕ್ತ ಹನುಮ ಇರುವಂತದ್ದು ಕರ್ನಾಟಕದಲ್ಲಿ, ರಾಮನಷ್ಟೇ ಇವತ್ತು ಹನುಮನ ಭಕ್ತಿಯನ್ನ ರಾಜ್ಯದ ಜನ, ದೇಶದ ಜನ ಆಚರಣೆ ಮಾಡುವಂತ ಈ ಸಂದರ್ಭದಲ್ಲಿ ಅವರು ನಾಳೆ ರಜೆ ಘೋಷಣೆ ಮಾಡುವಂತ ಅವಶ್ಯಕತೆ ಇದೆ. ನಾನು ಆಗ್ರಹ ಮಾಡ್ತೇನೆ, ಯಾವುದೇ ಪೂರ್ವಾಪರ ವಿಚಾರಗಳ ಬಗ್ಗೆ ಗಮನ ಹರಿಸದೆ, ಯಾವುದೇ ಸ್ವಪಕ್ಷೀಯರ ಹೇಳಿಕೆಗಳಿಗೆ ಆದ್ಯತೆಗಳನ್ನು ಕೊಡದೆ ಅವರು ನಾಳೆ ರಜೆ ಘೋಷಣೆ ಮಾಡಬೇಕು. ಆ ರೀತಿಯಲ್ಲಿ ಒಂದು ಪುಣ್ಯ ಕಟ್ಟಿಕೊಳ್ಬೇಕು. ಅವರಿಗೆ ಒಳ್ಳೆ ಶಕ್ತಿ ಕೆಲಸ ಮಾಡಲಿಕ್ಕೆ ಶಕ್ತಿ ಶ್ರೀರಾಮ ಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಪ್ರಾಯಶಃ ಇದಾದ್ರೇನೆ ಇದೊಂದು ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ಆಗ್ರಹ ಇದೆ ನನ್ನ. ಸರ್, ಸಿದ್ದರಾಮಯ್ಯನವರು ರಾಮ ಮಂದಿರಕ್ಕಿಂತಲೂ ಹೆಚ್ಚು ವಿಚಲಿತರಾಗಿರೋದು ಅವರ ಹಿಂದೆ ಮುಂದೆ ಇರುವಂತ ಸಣ್ಣ ಸಣ್ಣ ಬೇರೆ ಬೇರೆ ಚೇಷ್ಟೆ ಮಾಡುವಂತ ವ್ಯಕ್ತಿಗಳಿದಾರಲ್ಲ, ಅವರ ಹೇಳಿಕೆಗಳಿಂದ ವಿಚಲಿತರಾಗಿದ್ದಾರೆ. ಕೌಂಟರ್ ಮಾಡ್ಲಿಕ್ಕೂ ಅಲ್ಲ, ಕೌಂಟರ್ ಮಾಡಬೇಕಾದಂತ ಸಂದರ್ಭ ಬಂದಾಗ ಕೂಡ ಅವರು ಒಂದು ರೀತಿಯಲ್ಲಿ ಆ ಹೆದರಿಕೆಯಿಂದ ಅದನ್ನು ಮಾಡದಿರುವಂತದ್ದು ನಾವು ಕಂಡಿದ್ದೇವೆ. ವಿಚಲಿತರಾಗಿರುವಂತದ್ದು ಖಂಡಿತ ನೀವು ಹೇಳಿದ್ದು ಅದು ಸತ್ಯ ಇದೆ. ಮೊನ್ನೆಯಿಂದಲೇ ಇಡೀ ರಾಜ್ಯದಲ್ಲಿ ಅಕ್ರಾಸ್ ದಿ ಪಾರ್ಟಿ ಲೈನ್ಸ್ ನೀವು ನೋಡಿದ್ರಿ, ಪ್ರತಿಯೊಬ್ಬರು ಕೂಡ ಆ ದೇವಸ್ಥಾನ, ತಮ್ಮ ತಮ್ಮ ಪಕ್ಕದ ದೇವಸ್ಥಾನದಲ್ಲಿ ಮತ್ತೊಂದು ಮಾಡುವಂತದ್ದು, ಒಂದು ರೀತಿಯಲ್ಲಿ ಬೇರೆ ಧರ್ಮದವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಅದನ್ನು ಮಾಡ್ತಾ ಇರುವಂತದ್ದನ್ನು ನೋಡಿದ್ರೆ ಕರ್ನಾಟಕದಲ್ಲಿ 95% ಜನ, ಯಾರು ಸಣ್ಣ ಪುಟ್ಟ ಮಂತ್ರಿಮಂಡಲದವರನ್ನು ಬಿಟ್ಟು 95% ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ಉತ್ಸಾಹದಿಂದ ಪಾಲ್ಗೊಳ್ತಾರೆ, ಮತ್ತೆ ಇದೊಂದು ಇಂದಿನ ಅವಶ್ಯಕತೆ ಅಂತ ಹೇಳುವಂತ ತೀರ್ಮಾನಕ್ಕೆ ಬಂದ್ದಾರೆ. ಸರ್, ಪ್ರಿಯಾಂಕ್ ಖರ್ಗೆ ಅವರು ಒಂದು ಆರೋಪ ಮಾಡ್ತಾರೆ. ಈಗ ಹರಿಪ್ರಸಾದ್ ಹೇಳಿಕೆಗೆ ಸಂಬಂಧಪಟ್ಟಂಗೆ ರಾಜ್ಯಪಾಲರನ್ನ ಕಂಟ್ರೋಲ್ ಮಾಡಿ ಬಿಜೆಪಿ ನಾಯಕರು ಈ ರೀತಿಯಾದಂತಹ ಒಂದು ರಾಜ್ಯಪಾಲರ ಮೂಲಕ ತನಿಖೆ ಮಾಡಿಸ್ತಾ ಇದ್ದಾರೆ. ನೋಡಿ, ಸಂವಿಧಾನಬದ್ಧವಾದಂತಹ ಸ್ಥಾನಗಳ ಬಗ್ಗೆ ನಾವು ಭಾರಿ ದೊಡ್ಡ ಕಮೆಂಟ್ಸ್ ಮಾಡುದ ಸರಿಯಲ್ಲ. ಆದ್ರೆ ಯಾವಾಗ ಅವರ ಪಕ್ಷ ಸ್ವಪಕ್ಷೀಯರೇ ಹರಿಪ್ರಸಾದರ ಹೇಳಿಕೆ ಮತ್ತೊಂದು ಸರಿಯಲ್ಲ ಅಂತ ಹೇಳುವಂತಹ ಹೇಳಿಕೆಗಳನ್ನು ಬೇರೆ ಬೇರೆ ಕಡೆ ಕೊಟ್ಟದನ್ನು ನಾವು ಕಂಡಿದ್ದೇವೆ. ಆದ ಕಾರಣ ಇದಕ್ಕೆ ಯಾರ ಒತ್ತಡವೂ ಅಗತ್ಯ ಇಲ್ಲ. ನಿಜವಾಗಿ ಮುಖ್ಯಮಂತ್ರಿಗಳೇ ಇದರ ಮೇಲೆ ಎಲ್ಲರೂ ನಾಳೆ ಗಲಾಟೆ ಆದ್ರೆ ಹರಿಪ್ರಸಾದರ ಜವಾಬ್ದಾರಿ ಆಗಲ್ಲ. ನಾಳೆ ಏನಾದ್ರು ಗಲಾಟೆ ಆದ್ರೆ ಅದಕ್ಕೆ ಜವಾಬ್ದಾರಿ ಆಗುವಂತದ್ದು ರಾಜ್ಯದ ಮುಖ್ಯಮಂತ್ರಿಗಳು. ಆದ ಕಾರಣ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ನೋಡಬೇಕಾದಂತ ಅವಶ್ಯಕತೆ ಇದೆ. ಅದನ್ನ ಅವರು ಮಾಡಬೇಕಾಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.